ಏನು ನಾಲಿಗೆ ನಿಮ್ಮದು, ದಿನಕ್ಕೆ ಒಂದೊಂದು ರೀತಿ ಹೇಳ್ತೀರ. ಎಂಥ ನಾಲಿಗೆ ನಿಮ್ಮದು. ನಿನ್ನೆ ಒಂದು ಹೇಳಿದ್ರೆ ಇವತ್ತು ಒಂದು ಹೇಳ್ತಾ ಇದ್ದೀರಾ. ಅಯ್ಯೋ ಏನ್ರಪ್ಪ, ನಾಲಿಗೆ ಸ್ಟ್ರೈಕ್ ಕೂತ್ಬಿಟ್ಟಿದೆ, ಏನ್ ಮಾಡೋದು? ಯಾರೂ ಊಟ ತಿಂಡಿ ತಿನ್ನದೆ ದವಸ ಧಾನ್ಯ ಎಲ್ಲ ಕೊಳೆತು ಹೋಗುತ್ತಿದೆ. ದಯವಿಟ್ಟು ನಿಮ್ಮ ಸ್ಟ್ರೈಕನ್ನು ವಾಪಸ್ ತೆಗೆದುಕೊಳ್ಳಿರಿ. ನಾಲಿಗೆ ಬೆಳೆದ ಹಣ್ಣು ಹಂಪಲು ಕೊಳೆತು ಹೋಗುತ್ತಿವೆ. ದಯವಿಟ್ಟು ಮುಷ್ಕರ ವಾಪಸ್ ತಗೊಳ್ಳಿ. ನಾಲಿಗೆ ಕಾಫಿ ಟೀ ಕುಡಿಯದ ಕಾರಣ ಕಾಫಿ ಪುಡಿ ಕೆಟ್ಟು ಹೋಗುತ್ತಿವೆ. ಪ್ಲೀಸ್ ಮುಷ್ಕರ ವಾಪಸ್ ತಗೊಳ್ಳಿ. ನಾಲಿಗೆ ಯಾರು ಕುಡಿಯದ ಕಾರಣ ಸರ್ಕಾರಕ್ಕೆ ನಷ್ಟವಾಗುತ್ತಿದೆ. ದಯವಿಟ್ಟು ನಿಮ್ಮ ಮುಷ್ಕರವನ್ನು ವಾಪಸ್ಸು ತೆಗೆದುಕೊಳ್ಳಿ. ನಾಲಿಗೆ ಯಾರೂ ಮೊಬೈಲ್ನಲ್ಲಿ ಮಾತನಾಡದ ಕಾರಣ ಸರ್ಕಾರಕ್ಕೆ ಮತ್ತು ಇಲಾಖೆಗೆ ನಷ್ಟವಾಗುತ್ತಿದೆ. ದಯವಿಟ್ಟು ಮುಷ್ಕರವನ್ನು ವಾಪಸ್ ತಗೊಳ್ಳಿ. ನಾಲಿಗೆ ಎಲ್ಲ ಇಲಾಖೆಯಲ್ಲಿ ನಷ್ಟವಾಗುತ್ತಿದೆ. ದಯವಿಟ್ಟು ನೀವು ನಿಮ್ಮ ಮುಷ್ಕರವನ್ನು ವಾಪಸ್ಸು ತೆಗೆದುಕೊಳ್ಳಿ ಮತ್ತು ನಾವು ನಿಮ್ಮನ್ನು ಮತ್ತೆ ಈ ಥರ ಆಗದಂತೆ ನೋಡಿಕೊಳ್ಳುತ್ತೇವೆ. ದಯವಿಟ್ಟು ನೀವು ನಿಮ್ಮ ಮುಷ್ಕರವನ್ನು ವಾಪಸ್ಸು ತೆಗೆದುಕೊಳ್ಳಿ. ನಾಲಿಗೆ ಎಲ್ಲ ರಾಜ್ಯ ಸರ್ಕಾರಗಳ ಒತ್ತಡದಿಂದಾಗಿ ನೀವು ನಿಮ್ಮ ಮುಷ್ಕರವನ್ನು ನಿಲ್ಲಿಸಿ. ನಿಮಗೆ ಬೇಕಾದ ಕಾನೂನಿನ ರೀತಿಯಲ್ಲಿ ತಿದ್ದುಪಡಿ ಮಾಡಿಕೊಳ್ಳುತ್ತೇವೆ. ದಯಮಾಡಿ ನೀವು ನಿಮ್ಮ ಮುಷ್ಕರವನ್ನು ನಿಲ್ಲಿಸಿ. ನಾಲಿಗೆ ನೀರು ತಗೊಂಬನ್ನಿ. ನೀರು ತಗೊಳ್ಳಿ, ನೀರು ಕುಡಿಸಿ. ನಾಲಿಗೆ ಎಷ್ಟು ಕೆಲಸ ಮಾಡುತ್ತೆ. ಮಾತನಾಡಬೇಕಂದ್ರೂ ನಾಲಿಗೆ ಬೇಕು, ಊಟ ಮಾಡಬೇಕಂದ್ರೂ ನಾಲಿಗೆ ಬೇಕು, ನೀರು ಕುಡಿಬೇಕಂತಂದ್ರೂ ನಾಲಿಗೆ ಬೇಕು. ಆಗಿರೋವಾಗ ನಾಲಿಗೆಯನ್ನು ಬೈಯೋದು ಸರಿನಾ? ಬ್ರೈನಿಂದ ಏನು ಬರುತ್ತೋ ಅದು ಇಲ್ಲಿ ನಾಲಿಗೆಯಿಂದ ಆಚೆಗೆ ಬರುತ್ತೆ. ಹಂಗಾಗಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಈ ಥರ ಮಾಡಬೇಡಿ. ಇವರೆಲ್ಲ ಒತ್ತಾಯದ ಮೇರೆಗೆ ನಾನು ಈ ಸ್ಟ್ರೈಕ್ನ ವಾಪಸ್ ತಗೋತಾ ಇದ್ದೀನಿ. ದಯವಿಟ್ಟು ಈ ಥರ ಬೈಯಕ್ಕೆ ಹೋಗಬೇಡಿ. ವಾಪಸ್ ತಗೋತಾ ಇದ್ದೀನಿ ಇವಾಗ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ,